ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಲಂಚ್ಗೆ ಇಲ್ಲ ಬ್ರೇಕ್ಫಾಸ್ಟ್ಗೆ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು. ಕ್ವಿಕ್ಕಾಗಿ ಆಗುತ್ತೆ, ಜಸ್ಟ್ 15 ಮಿನಿಟ್ಸ್ ಒಳಗಡೆ. ನೋಡಿ ಯಾವ ರೀತಿಯಾಗಿ ಟ್ರೈ ಮಾಡ್ತೀರಾ, ಯಾವ ರೀತಿಯಾಗಿ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೆಲ್ಲ ಏನೇನೆಲ್ಲ ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ಹೋಲ್ ಸ್ಪೈಸಸ್, ಚಕ್ಕೆ ಲವಂಗ, ಸೋಂಕಾಳು, ಮರಾಠಿ ಮಗು ಎಲ್ಲ ಹೋಲ್ ಸ್ಪೈಸಸ್ನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ 1-2 ಈರುಳ್ಳಿ, ಹಾಗೆ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ಸಾಕು. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ತರಕಾರಿಗಳನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಆಲೂಗಡ್ಡೆ, ಬಟಾಣಿ, ಬೀನ್ಸ್ ತಗೊಂಡಿದ್ದೀನಿ. ಕ್ಯಾರೆಟ್ ನಾನು ತಗೊಳ್ತಾ ಇಲ್ಲ, ನಿಮ್ಗೆ ಬೇಕಂದ್ರೆ ನೀವು ಹಾಕೊಳ್ಬೋದು. ಅದಿಲ್ಲ ಅಂದ್ರೆ ಕಾಲಿಫ್ಲವರ್ ಬೇಕಾದ್ರೂ ನೀವು ಹಾಕೋಬಹುದು, ನೂಕೋಲ್ ಹಾಕೋಬಹುದು. ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸ್ವಲ್ಪ ಎಣ್ಣೆ. ಇಷ್ಟೇ ಐಟಮ್ ಬೇಕಾಗೋದು. ಹೇಗ್ ಮಾಡೋದು ಏನು ಅನ್ನೋದನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬದಲು ನೀವು ತುಪ್ಪ ಬೇಕಾದ್ರೂ ಹಾಕೊಳ್ಬೋದು. ನಾನಿಲ್ಲಿ ಎಣ್ಣೆನ ಹಾಕೊಂಡು ಮಾಡ್ತಾ ಇದ್ದೀನಿ. ಆಮೇಲೆ ಹೋಲ್ ಸ್ಪೈಸಸ್ ಏನೆಲ್ಲ ಇದೆ ಹೇಳಿದ್ನಲ್ಲ, ಚಕ್ಕೆ ಲವಂಗ ಮತ್ತೆ ಸೋಂಕಾಳು, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಮತ್ತೆ ಪಲಾವ್ ಎಲೆ ಇಷ್ಟನ್ನು ಹಾಕೊಳ್ತಾ ಇದೀನಿ. ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಸ್ಪೈಸಸ್ಗಳನ್ನ ಹಾಕೊಂಡಾಗ. ಇದೆಲ್ಲ ಹಾಕೊಂಡ್ರೆ ಒಂಥರ ಫ್ಲೇವರ್ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಹಾಕೊಳ್ಳೋದು. ಇದೆಲ್ಲ ಹಾಕೊಂಡಿದ್ದೆಲ್ಲ ಆದ್ಮೇಲೆ ನಾನು 2 ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ 5 ರಿಂದ 6 ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ, ಅವಾಗ ವೈಟ್ ಪಲಾವ್ ಆಗುತ್ತೆ. ಇದಕ್ಕೆ ಚಿಲ್ಲಿ ಪೌಡರ್ ಹಾಕೊಂಡ್ರೆ ಅದು ಮಾಮೂಲಿ ಪಲಾವ್ ಆಗುತ್ತೆ. ಅಷ್ಟೇನೆ, ಟ್ರೈ ಮಾಡಿ ಇದೇ ತರಾನೇ. ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನಾನು ಇವಾಗ 1-2 ಈರುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬಾನೇ ರುಚಿ ಬರುತ್ತೆ. ಹಾಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ 5 ರಿಂದ 6. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆಗ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಸಿ ವಾಸನೆ ಏನಿದೆ ಅದೆಲ್ಲ ಸ್ವಲ್ಪ ಹೋಗೋವರೆಗೂ ಹಾಗೆ ಹುರ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಇವಾಗ ನಾನು ಬೀನ್ಸ್ ಮತ್ತೆ ಬಟಾಣಿ ಹಾಗೆ ಆಲೂಗಡ್ಡೆ ತಗೊಂಡಿದ್ದೀನಿ. ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಇದೆಲ್ಲ ಚೆನ್ನಾಗಿ ಹಾಕೊಂಡು ಇವಾಗ ತರಕಾರಿನ ಆಯಿಲ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ತರಕಾರಿ ಎಲ್ಲ ಬೇಯಕ್ಕೆ ನಾನಿಲ್ಲಿ ಸ್ವಲ್ಪ ಸಾಲ್ಟ್ನ ಹಾಕೊಳ್ತಾ ಇದ್ದೀನಿ. ಸಾಲ್ಟ್ ಹಾಕೊಂಡಾಗ ಬಟಾಣಿ ಇರ್ಬೋದು, ಆ ಬೀನ್ಸ್ ಎಲ್ಲ ಒಂಥರ ಗ್ರೀನ್ ಆಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ಇದೇ ತರನೇ. ಸಾಲ್ಟ್ ಹಾಕಿದ ಕೂಡಲೇ ನೋಡ್ಬೋದು ಇಲ್ಲಿ ಈ ತರ ಇರುತ್ತೆ. ಚೆನ್ನಾಗಿ ಆಯಿಲ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದ್ರೆ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ತೊಳೆದಿರೋಂತಹ ಅಕ್ಕಿನ ಸೇರಿಸ್ಕೊಳ್ಳಿ. ಅಕ್ಕಿ ನೀವು ಎಷ್ಟು, ನಾನಿಲ್ಲಿ 2 ಗ್ಲಾಸ್ ಅಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ನೀರ್ ಹಾಕಿ ಉಪ್ಪು ಖಾರ ಹಾಕೊಳ್ಳೋದು. ಉಪ್ಪು ಖಾರ ಅಂದ್ರೆ ಖಾರ ಹಾಕಿರ್ತೀವಿ, ಸಾಲ್ಟ್ ಎಷ್ಟು ಬೇಕು ಲಾಸ್ಟಿಗೆ ನೋಡ್ಕೊಂಡು ಹಾಕೊಳ್ಳಿ. ಇದ್ರ ಮೇಲೆ ಲಾಸ್ಟಿಗೆ ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಗೀ ಹಾಕೋಬಹುದು. ತುಂಬಾ ಚೆನ್ನಾಗಾಗುತ್ತೆ. ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಆ ಒಂದು ಚಕ್ಕೆ ಲವಂಗ ಫ್ಲೇವರು ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದ್ರೆ ಇವಾಗ ಗೀ ರೈಸ್ ಯಾವ ರೀತಿ ಬರುತ್ತೆ ಗೊತ್ತಾ, ಸೇಮ್ ಅದೇ ತರನೇ. ಇದಕ್ಕೆ ಗೋಡಂಬಿ ಬೇಕಾದ್ರೂ ನೀವು ಆಡ್ ಮಾಡ್ಕೊಳ್ಬಹುದು. ನಾನೇನ್ ಗೋಡಂಬಿ ಹಾಕೊಳ್ತಾ ಇಲ್ಲ. ಇಷ್ಟನ್ನು ಹಾಕೊಂಡು ಇವಾಗ ನೀರ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮೀಡಿಯಂ ಆಗಿ ನೀರ್ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಫುಲ್ ಎಲ್ಲ ಮುದ್ದೆ ತರ ಎಲ್ಲ ಆಗ್ಬಿಡುತ್ತೆ. ಗೊತ್ತಿರುತ್ತಲ್ಲ ನಿಮ್ಗೆ, ಅಂದಾಜಾಗಿ ಆ ತರ ನೋಡ್ಕೊಂಡು ಹಾಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ನೀರ್ನ ಸೇರಿಸ್ಕೊತಾ ಇದೀನಿ ಇವಾಗ. ಈಗ ನೀರೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕುದಿಬೇಕು, ಅಲ್ಲಿವರೆಗೂ ಹಂಗೇನೆ ಬಿಡಿ. ತುಂಬಾ ಚೆನ್ನಾಗಾಗುತ್ತೆ. ಕುದಿಬೇಕಾದ್ರೇನೆ ಬೇಕಾದ್ರೆ ಲಿಡ್ ಕ್ಲೋಸ್ ಮಾಡ್ಬೋದು. 1 ಕುದಿ ಬಂದ್ರೆ ಸಾಕು. ಲಿಡ್ ಕ್ಲೋಸ್ ಮಾಡ್ಬಿಟ್ಟು 1-2 ವಿಶಲ್ ತೆಗೆದ್ರೆ ಪೀಸ್ ಪಲಾವ್ ಅಂತ ಹೇಳ್ಬೋದು, ಇಲ್ಲ ವೈಟ್ ಪಲಾವ್ ಅಂತ ಹೇಳ್ಬೋದು, ಏನೇ ಹೇಳ್ಬೋದು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಚೆನ್ನಾಗಿರುತ್ತೆ. ಪೀಸ್ ಪಲಾವ್ ಅಂತ ಹೇಳ್ತೀನಿ, ಇಲ್ಲಾಂದ್ರೆ ವೈಟ್ ಪಲಾವ್ ಅಂತನಾದ್ರೂ ಹೇಳ್ಬೋದು. ಪೀಸ್ ಅಂದ್ರೆ ಅದೇ ಬಟಾಣಿನ ಸೇರ್ಸಿರ್ತೀವಲ್ಲ ಸ್ವಲ್ಪ ಜಾಸ್ತಿ, ಅದಕ್ಕೆ ಅದ್ರ ಬದಲು ವೈಟ್ ಪಲಾವ್, ಯಾಕಂದ್ರೆ ತರಕಾರಿ ಎಲ್ಲ ಹಾಕಿದಿನಲ್ಲ, ಸೊ ಹಂಗಾಗಿ ವೈಟ್ ಪಲಾವ್ ಅಂತ ಹೇಳಿ ಇಡ್ತಾ ಇದೀನಿ. ನೀವು ಈ ತರ ಟ್ರೈ ಮಾಡಿ. ಬೇಗ ಅರ್ಜೆಂಟಿಗೆ ಏನ್ ಮಾಡೋದಪ್ಪ ಅಂತ ಇದ್ರೆ ಬೀನ್ಸ್, ಕ್ಯಾರೆಟ್, ಬಟಾಣಿ ಇದ್ರೆ ಸಾಕು. ಇಲ್ಲ ಬಟಾಣಿ ಮತ್ತೆ ಆಲೂಗಡ್ಡೆ, ಇಲ್ಲ ಬಟಾಣಿ ಮಾತ್ರ ಇದ್ರೂ ಕೂಡ ಈ ರೀತಿ ಮಾಡ್ಕೋಬಹುದು. ಯಾವ್ದೇ ತರಕಾರಿ ಇಲ್ಲ, ಬರೀ ಬಟಾಣಿ ಮಾತ್ರ ಇದೆ. ಹಸಿ ಬಟಾಣಿ ಆಗಿರ್ಬೋದು, ನೆನ್ಸಿರೋ ಬಟಾಣಿನೇ ಆಗಿರ್ಬೋದು, ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಟ್ರೈ ಮಾಡ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗ್ ಬಂತು ಏನು ಅಂತ. ಪುದೀನ ಸೊಪ್ಪು ಇದ್ರೆ ಬೇಕಾದ್ರೆ ಹಾಕ್ಬೋದು. ನಾನು ಇಲ್ಲಿ ಕೊತ್ತಂಬರಿ ಮಾತ್ರ ಸೇರಿಸ್ಕೊತಾ ಇದ್ದೀನಿ, ಆ ಫ್ಲೇವರು ಸಾಕು ಅಷ್ಟೇ ಅಂತ ಹೇಳಿ. ಇಷ್ಟನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು, ಉಪ್ಪು ಕಮ್ಮಿ ಇದೆಯಾ ಏನಿದೆ ಅಂತ ನೋಡ್ಕೊಂಡು ಹಾಕೋಬಹುದು. ನಿಂಬೆಹಣ್ಣು ಬೇಕಾದ್ರೆ ಹಾಕೋಬಹುದು. ನಾನು ನಿಂಬೆಹಣ್ಣು ಹಾಕ್ತಾ ಇಲ್ಲ. ನಿಂಬೆಹಣ್ಣು ಹಾಕಿದ್ರೆ ರೈಸು ಹುಡಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇವಾಗ 1-2-3 ವಿಶಲ್ ತೆಗ್ದಾದ್ಮೇಲೆ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವು ನೋಡಿರಂತೆ ನೋಡಿ ಯಾವ ತರ ಆಗಿದೆ ಅಂತ. ಇವಾಗ ಒಂದು ಮಿಕ್ಸ್ ಮಾಡಿದ್ರೆ ಮುಗೀತು. ತುಂಬಾನೇ ಸಖತ್ತಾಗಿರುತ್ತೆ. ಇದ್ರ ಜೊತೆ ಪನ್ನೀರ್ ಗ್ರೇವಿ ಆಗಿರ್ಬೋದು, ಇನ್ನ ಯಾವ್ದ್ರದ್ದೇ ಗ್ರೇವಿ ಆಗಿರ್ಬೋದು, ಮಶ್ರೂಮ್ ಗ್ರೇವಿ, ನಾನ್ ವೆಜ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಚಿಕನ್ ಗ್ರೇವಿ
ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಇದ್ರ ಜೊತೆ. ವೆಜ್ ತಿನ್ನೋರಿಗೆ ಮಶ್ರೂಮ್, ಪನ್ನೀರ್, ಸೋಯಾದು ಯಾವ್ದು ಬೇಕಾದ್ರೂ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ಈ ತರ ಆಗಿದೆ. ಯಾವ ರೀತಿ ಬಂತು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನೀವು ಕೂಡ ಟ್ರೈ ಮಾಡ್ಬಿಟ್ಟು ನನಗೆ ಹೇಳಿ ಚೆನ್ನಾಗ್ ಬಂತ, ಹೇಗ್ ಬಂತು ಅಂತ. ನಾನು ತೋರ್ಸೋ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ ಜೊತೆ ಎಲ್ಲಾರ ಜೊತೆನೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.